ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಮಧ್ಯಾಹ್ನ ಅಂದರೆ 12:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಅಮ್ಮ ಅವರೇಕಾಯಿ ಕೊಟ್ಟು ಕಳಿಸಿದ್ದಾರೆ ನನಗೆ. ಅಂದರೆ ತೋಟದಲ್ಲಿ ಅವ್ರ ಮನೆ ಓನರು ಕಿತ್ತಿ ಕಳಿಸಿದ್ದಾರೆ. ಸೊ ಕೆ ಜಿ ಬಂದ್ಬಿಟ್ಟು 50 ರೂಪಾಯಿ. ಇಲ್ಲಿ ಮನೆ ಹತ್ರನೂ ಸಿಗುತ್ತೆ, ಆದರೆ ತೋಟದಲ್ಲಿ ಕಿತ್ತಿ ಕೊಡ್ತಾರಲ್ಲ, ಆ ಅವರೇಕಾಯಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಜಿಡ್ಡು ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಫ್ರೆಶ್ಶಾಗೆ ಈ ಥರ ಜಿಡ್ಡಿದ್ರೇ ನಮಗೆ ಇದಕ್ಕಿನ ಬೇಳೆ ಸಾರಾಗಲಿ ಏನೇ ಆಗಲಿ ಟೇಸ್ಟ್ ಬರೋದು. ಸುಮಾರು ಒಂದು 3 ಕೆ ಜಿ ಆಗೋಷ್ಟು ಕೊಟ್ಟು ಕಳಿಸಿದ್ರು. ಹಾಗೆ ಇಲ್ಲಿ ನಮ್ಮ ತಮ್ಮ ಬಂದ್ಬಿಟ್ಟು ಒಣಗಿರೋ ಮೀನನ್ನು ಕೊಟ್ಟು ಕಳಿಸಿದ್ದಾನೆ. ಅಂದರೆ ಚಿಕ್ಕ ಚಿಕ್ಕದು ಒಣಗಿರೋ ಮೀನು ಇರುತ್ತಲ್ವ, ಅದು ಇದು ಬಂದ್ಬಿಟ್ಟು ಸೈಡ್ ಡಿಶ್ಶಿಗಂತೆ. ಸೊ ಇದನ್ನು ನಾನು ಯಾವತ್ತೂ ತಿಂದಿಲ್ಲ, ಆದರೆ ಅವನು ಕೊಟ್ಟು ಕಳಿಸಿದ್ದಾನೆ. ಇದು ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಿಗೆ. ಯಾವಾಗಾದರೂ ನಮಗೆ ನಂಚ್ಕೊಳ್ಳೋಕೆ ಬೇಕು ಅಂತಂದಾಗ ಅದನ್ನು ಎಣ್ಣೆಲಿ ಹುರಿದ್ಬಿಟ್ಟು ಸೈಡ್ ಡಿಶ್ಶಿಗೆ ನಾವು ಒಂದು 10 ನಿಮಿಷ ಮುಂಚೆನೇ ಅದನ್ನು ನೆನೆಸ್ಬಿಟ್ಟು ನಾವು ಅದಕ್ಕೆ ಚೆನ್ನಾಗಿ ಒಂದು 2-3 ಸತಿ ತೊಳೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಲ್ಲಿ ಪೌಡ್ರ್ ಹಾಕಿ ರೋಸ್ಟ್ ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತಂತೆ. ಸೊ ನೋಡಬೇಕು, ನಮ್ಮ ಮನೇಲಿ ಮಕ್ಳು ಯಾರು ತಿನ್ನಲ್ಲ, ತಿಂದರೆ ನಾನು ನಮ್ಮ ಯಜಮಾನ್ರು ಇಬ್ಬರೇ ತಿನ್ನಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಅವರೇಕಾಯಿ ಎಲ್ಲ ಅದೇನಾಗೋಗ್ಬಿಟ್ಟಿದೆ ಅಂತಂದರೆ ಒಂದು ದಿವಸ ಮುಂಚೆನೇ ಕಿತ್ತಿ ಕಳಿಸಿದ್ದಾರೆ ಅವರು. ನಾನು ಹೋಗಿರೋದು ನೆಕ್ಸ್ಟ್ ಡೇ. ಸೊ ಮಧ್ಯಾಹ್ನಕ್ಕೇ ಹೆಂಗಾಗೋಗ್ಬಿಟ್ಟಿತ್ತು ಅಂತಂದರೆ ನೋಡಿ, ಫ್ರೆಶ್ ಆಗಿತ್ತು ಅವರೇಕಾಯಿ, ಫುಲ್ಲು ಒಂಥರ ವೆಟ್ಟಾಗಿ ಹೋಗ್ಬಿಟ್ಟಿತ್ತು. ಮತ್ತು ಹುಳಗಳು ಬೇರೆ ಇದೆ. ಅದಕ್ಕೆ ನಮ್ಮಪ್ಪ ಏನು ಹೇಳಿದ್ರು ಅಂತಂದರೆ, ಹುಳಗಳಿರುತ್ತಮ್ಮ ಮನೇಲಿ ಇಕ್ಕಿದ್ರೆ ಹುಳಗಳು ಹತ್ಕೊಂಡ್ಬಿಡುತ್ತೆ, ಸ್ವಲ್ಪ ಆಚೆ ಹಾಕು ಅಂತ. ಸೊ ಹೊರ್ಗಡೆ ಹಾಕಿದ್ದೀನಿ. ಅದನ್ನು ಇವಾಗ ನಾನು ಉಪ್ಸಾರು ಖಾರ ಮಾಡೋಣ ಅಂತಂದ್ಬಿಟ್ಟು ಉಪ್ಸಾರು ಬಸ್ಸಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ನಾನು ಬಸ್ಸಾರು ಮಾಡಿಬಿಡೋಣ ಅಂತಂದ್ಬಿಟ್ಟು, ತುಂಬ ರುಚಿಯಾಗಿರುತ್ತಲ್ವ ಅವರೇಕಾಯಿ ಸೀಸನ್ನಲ್ಲಿ. ಅವರೇಕಾಯಿ, ತೊಗರಿಬೇಳೆ ಮತ್ತು ಇಲ್ಲಿ ದಂಟು ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ಟಾಗೋಷ್ಟು. ನೀಟಾಗೆಲ್ಲ ಇದನ್ನು ಬಿಡಿಸಿಟ್ಕೊತಾ ಇದ್ದೀನಿ. ಇದರಲ್ಲಿ ಅಷ್ಟೇ ತುಂಬ ಮಣ್ಣಿರೋದ್ರಿಂದ ಸುಮಾರು ಒಂದು 3-4 ಸತಿ ಚೆನ್ನಾಗಿ ತೊಳಿಬೇಕು, ಇಲ್ಲಾಂದರೆ ನಾವು ಪಲ್ಯ ತಿನ್ನಬೇಕಾದ್ರೆ ಹಾಗೇ ಇರುತ್ತೆ. ಇವಾಗ ನೋಡಿ, ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊತಾ ಒಂದು ಕೈಯಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೋತಾ ಇದ್ದೀನಿ. ಬಸ್ಸಾರಿಗೆ ತೊಗರಿಬೇಳೆ ಹಾಗೆ ಸ್ವಲ್ಪ 1 ಕಪ್ ಆಗೋಷ್ಟು, ಅಂದರೆ ಎಳೆ ಸಪ್ರೇಟ್ ಬಿಡಿಸಿಟ್ಕೊಂಡಿದ್ದೀನಿ ನಾನು. ದಪ್ಪಗಿರೋ ಕಾಯಿಗಳೆಲ್ಲ ಒಂದು ಸಪ್ರೇಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಯಾಕಂತಂದರೆ ದಪ್ಪಗಿರೋದು ಇದಕ್ಕಿನ ಬೆಳೆಗೆ ಚೆನ್ನಾಗಿರುತ್ತೆ. ಎಳೆದಾದರೆ ಈ ಉಪ್ಸಾರು ಖಾರ ಬಸ್ಸಾರಕ್ಕೆ ಮತ್ತು ಅವರೇಕಾಯಿ ಹುಳಿಗೆ. ಇಲ್ಲಿ ಸೊಪ್ಪೆಲ್ಲ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನಮ್ಮನೇಲಿ ಬಾಕ್ಸಿಗೆ ಬೇಕಲ್ವ ಕಟ್ಟೋದಕ್ಕೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ನೈಟೇ ಸಾರು ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೈಟ್ ಸಾರು ಮಾಡಿಕೊಂಡ್ರೆ ಬೆಳಗ್ಗೆ ಅನ್ನ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಬೋದು. ಮತ್ತು ಬ್ರೇಕ್ಫಾಸ್ಟು ಇದು ಅಂತಂದರೆ ಕಷ್ಟ ಆಗೋಗ್ಬಿಡುತ್ತೆ. ಯಾಕಂದರೆ 7:30ಗೆಲ್ಲ ನಮ್ಮ ಮನೇಲಿ ಸಾರು ಹಾಗೆ ಅನ್ನ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿಬಿಡ್ಬೇಕು. ಅಷ್ಟೊತ್ತಿಗೆ ಆಗೋದಿಲ್ವಲ್ಲ. ಸಾರು ನೈಟೇ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಆರಾಮಾಗಿ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಕಡೆ ಅನ್ನಕ್ಕೆ ಇಟ್ಕೊತೀನಿ. ಮತ್ತು ಕಾಫಿ ಬೇಕು, ಟೀ ಬೇಕು, ಹಾಲು ಬೇಕು ಅನ್ನೋರಿಗೆ ಎಲ್ಲ ಕಾಯಿಸ್ಕೊಡ್ತೀನಿ. ಮತ್ತು ಬಾಕ್ಸ್ ಕೂಡ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ನೈಟೇ ಮಾಡ್ತಾಯಿದ್ದೀನಿ. ಇಲ್ಲಿ ಬಸ್ಸಾರಿಗೆ ಬಂದ್ಬಿಟ್ಟು ನಾನು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಈ ಥರ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ನಮಗೆ ಒಬ್ಬಟ್ಟು ಸಾರು ಯಾವ ರೀತಿ ತಿಂತೀವಿ ಅದೇ ಥರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸಾರು ರೆಡಿಯಾಗಿದೆ, ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅವರೇಕಾಯಿ, ಹಸಿ ತೊಗರಿಕಾಯಿ ಮತ್ತು ಹಸಿ ಅಲಸಂದೆಕಾಯಿ ಇವಾಗೆಲ್ಲ ಸೀಸನ್ ಅಲ್ವಾ, ಆ 3ರಿಂದ ನಾವೇನೇ ಮಾಡಿದ್ರೂ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನನಗೆ ಬಸ್ಸಾರು ಮುದ್ದೆಗೆ ರೆಡಿಯಾಗಿದೆ. ಬಸ್ಸಾರಿಗೆ ಮುದ್ದೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಒಂದು ಕಡೆ ನಂಚ್ಕೊಳ್ಳೋದಕ್ಕೆ ಸೊಪ್ಪಿನ ಪಲ್ಯ ಇರುತ್ತೆ. ಒಂದೊಂದು ಸತಿ ನನಗೆ ಮುದ್ದೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಚಪಾತಿ ಮಾಡ್ಕೊಂಬಿಡ್ತೀನಿ. ನೋಡಿ, ಇವಾಗ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಮಾಡ್ಕೊಂಡು ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಸೊ ಎಲ್ಲ ಊಟ ಮಾಡಿದ್ದಾದಮೇಲೆ ಬಟ್ಟೆಗಳು 3 ದಿವಸದ ಹಾಗೆ ಇತ್ತು ಫ್ರೆಂಡ್ಸು. ಯಾಕಂದರೆ ಟೈಮೇ ಸಿಗಲಿಲ್ಲ ನನಗೆ. ಮನೆ ಕೆಲಸ ಹಾಗೆ ಯಾರಾದರೂ ಕಸ್ಟಮರ್ ಬಂತು ಅಂತಂದರೆ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಅದು ನೋಡ್ಕೊಬೇಕಲ್ವ, ಮತ್ತು ಮನೆಯನ್ನು ನೋಡ್ಕೊಬೇಕು. ಟೈಮ್ ಸಿಕ್ಕಿದಾಗ ನಾನು ಈ ಥರ ಒಂದೇ ಸತಿ ಎಲ್ಲ ಫೋಲ್ಡ್ ಮಾಡ್ಕೊಂಬಿಡ್ತೀನಿ ಬಟ್ಟೆಗಳು. ಅಂದರೆ 3 ದಿವಸದ್ದು, 4 ದಿವಸದ್ದು ಟೈಮ್ ಸಿಕ್ಕಿದ್ರೆ ಅವತ್ತಿಗೆ ನಾನು ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಗ ನಮಗೂ ಸ್ವಲ್ಪ ಕ್ಲೀನಾಗಿರುತ್ತೆ. ಆದರೆ ಟೈಮ್ ಸಿಗ್ತಿದ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಎಷ್ಟು ರಾಶಿ ಇದೆ ನೋಡಿ, ಎಲ್ಲ ನೀಟಾಗಿ ನಾನು ಒಬ್ಬಳೇ ಎಲ್ಲ ಮಡ್ಚಿಟ್ಕೊತಾ ಇದ್ದೀನಿ. ಮಡ್ಚ್ಕೊಂಡು ಹಾಗಾಗಿ ಎತ್ತಿಟ್ಕೊಂಡ್ಬಿಡ್ತಾಯಿದ್ದೀನಿ.
ಮತ್ತು ಅವರೆಕಾಯಿನೂ ಅಷ್ಟೇ 3 ಕೆ ಜಿ ಅವರೆಕಾಯಿನೂ ಒಂದೇ ದಿವಸಕ್ಕೆ ಹಾಕೋಬಿಟ್ಟೆ. ನನಗೆ ಸುಲಿಬೇಕಾದ್ರೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಅಂದರೆ 3:30ಗೆ ಹಾಕ್ಕೊಂಡಿರೋಳು 5:30ವರೆಗೂ ಒಬ್ಬಳೇ ಕೂತ್ಕೊಂಡು ಸುಲಿದ್ಬಿಟ್ಟೆ. ಸುಲಿಬೇಕಾದ್ರೆ ನನಗೇನೂ ಗೊತ್ತಾಗಲಿಲ್ಲ. ಸುಲಿದ ಮೇಲೆ ನೆಕ್ಸ್ಟ್ ಡೇ ನೋಡಬೇಕು ಫುಲ್ಲು ಬಾಡಿ ಪೇಯ್ನು. ಯಾಕಂತಂದರೆ ನಮ್ಗೆ ಯಾವತ್ತೂ ಅಭ್ಯಾಸ ಇಲ್ವಲ್ಲ ಆ ಥರ ಸುಲಿದು ಒಂದೇ ಸತಿನ. ನಾನೇನು ಮಾಡಿದೆ, ಅದು ಹಾಗೆ ಇದ್ಬಿಟ್ರೆ ಹಾಳಾಗೋಗ್ಬಿಡುತ್ತಲ್ಲ, ಅಷ್ಟು ದೂರದಿಂದ ತಂದಿರೋದು ಅಂತಂದ್ಬಿಟ್ಟು, ಇದ್ದರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಬೋದು ಅಂತಂದ್ಬಿಟ್ಟು ಒಂದೇ ಸತಿ ಕುತ್ಕೊಬಿಟ್ಟು ಸುಲಿದ್ಬಿಟ್ಟು ತುಂಬಾ 2 ದಿವಸ ನನಗೆ ಮೈಕೈ ನೋವು ಹೋಗಲೇ ಇಲ್ಲ. ಆಮೇಲೆ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡ್ಮೇಲೆ ನನಗೆ ಸ್ವಲ್ಪ ಕಮ್ಮಿ ಆಯಿತು. ಸೊ ಇಲ್ಲಿ ಬಂದ್ಬಿಟ್ಟು ಫ್ಲವರ್ ಬ್ಲಾಸಲ್ಲಿ ನಮ್ಮ ಹಸ್ಬೆಂಡು ಹೂವು ಎಲ್ಲ ಇತ್ತು. ಸೊ ಅದನ್ನೇ ಕಟ್ ಮಾಡಿ ಇವಾಗ ಬ್ರಾಸಲ್ಲಿ ಎಲ್ಲ ಜೋಡಿಸ್ತಾ ಇದ್ದಾರೆ. ನಾವು ಯಾವಾಗಲೂ ಅಷ್ಟೇ ಬ್ರಾಸಲ್ಲಿ ಈ ಥರ ನೀರಿಟ್ಕೊಂಬಿಟ್ಟು ಹೂವು ಏನಾದರೂ ಎಕ್ಸ್ಟ್ರಾ ಇತ್ತು ಅಂತಂದರೆ, ಇಲ್ಲ ವಾರಕ್ಕೆ 2 ಸತಿ 3 ಸತಿ ನಾನು ಈ ರೀತಿಯಾಗಿ ಚೇಂಜ್ ಮಾಡ್ತಾ ಇರ್ತೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಇದು ಬಂದು ನೆಕ್ಸ್ಟ್ ಡೇ ನಾನು ಹೇಳ್ದಂಗೆ ಇದಕ್ಕಿನ ಬೇಳೆ ನಾನು ಅಂದರೆ ಅವರೆಕಾಯಿ ಬಲ್ತಿರೋದೆಲ್ಲ ಒಂದು ಕಡೆ, ಎಳೆಯೋದೆಲ್ಲ ಒಂದು ಕಡೆ ಎತ್ತಿಟ್ಟಿದ್ನಲ್ಲ, ಬಲ್ತಿರೋ ಕಾಯಿನ ನಾನು ಇದಕ್ಕಿನ ಬೇಳೆ ಜೊತೆಗೆ ಚಿಕನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಇವಾಗ ಕೋಲ್ಡ್ ಸೀಸನ್ ಅಲ್ವಾ. ಇದು ನೆಕ್ಸ್ಟ್ ಡೇ ಮಾಡಿದ್ದು ನಾನು. ನೆಕ್ಸ್ಟ್ ಡೇ ಅಂದರೆ ನೈಟಿಗೆ ಅಂತಂದರೆ ಮಧ್ಯಾಹ್ನ ಬಂದ್ಬಿಟ್ಟು ಬಸ್ಸಾರು ಇತ್ತಲ್ವ. ಸೊ ನೈಟ್ ಮಾಡಿದ್ದು ನಾನು. ನೈಟಿಗೆ ಚಿಕನ್ ಸಾರು ಇದಕ್ಕಿನ ಬೇಳೆ ಹಾಕಿ ಸ್ವಲ್ಪ ಖಾರ ಇಟ್ಟು ಮಾಡಿದ್ದೆ, ತುಂಬ ಸೂಪರಾಗಿತ್ತು. ಅದಕ್ಕೆ ಮುದ್ದೆ ಮಾಡೋಣ ಅಂದ್ಕೊಂಡ್ರೆ ನಮ್ಮ ಯಜಮಾನ್ರು ಸರ್ ಅಷ್ಟೊತ್ತಿನಲ್ಲಿ ನಂಗೆ ಜೀರ್ಣ ಆಗೋದಿಲ್ಲ ಅಂತಂದರು. ಸೊ ಅವತ್ತು ಮೀಟಿಂಗ್ ಇರೋದ್ರಿಂದ ನಮ್ಮ ಯಜಮಾನ್ರು ಬೇಗನೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಾಕ್ಸಲ್ಲಿ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿಬಿಟ್ಟು ಚಿಕನ್ ಸಾರು ಗಟ್ಟಿಗೆ ಮಾಡಿದ್ರೆ ಚಪಾತಿಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇದನ್ನು ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಅಂದರೆ ಹಣ್ಮೆಣ್ಸಿನ್ಕಾಯಿ ಮತ್ತು ಮಳೆ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನಾನ್ ವೆಜ್ಜು ಹೊರಗಡೆ ಹಾಗೆ ಕೊಟ್ಟು ಕಳಿಸ್ಬಾರ್ದಲ್ವ. ಸೊ ಅದಕ್ಕೋಸ್ಕರ ನಾನು ಅದನ್ನು ಬ್ಯಾಗಲ್ಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ನೀವು ನೋಡಿರ್ಬೋದು ಆವಾಗಿನ ಕಾಲದಲ್ಲಿ, ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ, ಇವಾಗ ಯಾರೂ ಆ ಥರ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಾನು ಮಾತ್ರ ಈ ಥರ ಮಾಡೇ ಮಾಡ್ತೀನಿ. ಹೊರಗಡೆ ಹೋಗ್ತಾರಲ್ವ ಗಂಡಸರು, ಅದಕ್ಕೋಸ್ಕರ ಯಾಕೆ ನಾನ್ ವೆಜ್ಜು ಹೊರಗಡೆ ಅದೇ ರೀತಿಯಾಗಿ ತೊಗೊಂಡೋಗೋದು ಅಂತಂದ್ಬಿಟ್ಟು ನಾನು 1-2 ಹಣ್ಮೆಣ್ಸಿನ್ಕಾಯಿ ಹಾಗೆ ಮಳೆ ಎಲ್ಲ ಹಾಕಿ ನಾನು ಪ್ಯಾಕ್ ಮಾಡಿದ್ದೀನಿ. ಸೊ ಇವ್ರು ಕೂಡ ಪ್ಯಾಕಿಂಗ್ ಆಗಿದೆ. ಚಳಿ ಅಲ್ವಾ, ಆಲ್ಮೋಸ್ಟು 7:30 ಆಗಿದೆ. ಅವಾಗ ಹೊರಡ್ತಾ ಇದ್ದಾರೆ. 1 ಅವರ್ ಮೀಟಿಂಗ್ ಇದೆ ಆಫೀಸಲ್ಲಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕಳಿಸಿದ್ದೀನಿ. ಸೊ ಅವರು ಕೂಡ ಚಳಿ ಅಂತಂದ್ಬಿಟ್ಟು ಜರ್ಕಿನೆಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನಮ್ಮ ಯಜಮಾನ್ರು ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅವರು ಚಿಕ್ಕಮ್ಮ ತೀರೋಗಿದ್ದಾರೆ ಅಂತಂದ್ಬಿಟ್ಟು. ಸೊ ಅದು 11 ದಿವಸ ಆಯಿತು ಪೂಜೆ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು, ಶನಿವಾರ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಅವತ್ತು ನೈಟು ಎಲ್ಲ ಪೂಜೆ ಮುಗಿಸ್ಕೊಬಂದು ನಾವು ಊಟ ಮಾಡಿದ್ದೆ ಲೇಟ್ ಆಗೋಯ್ತು. ಪೂಜೆ ಮುಗಿಸ್ಕೊಂಡು ಅಲ್ಲಿ 3 ಗಂಟೆ 3:30 ಆಗೋಯ್ತು. ಇನ್ನು ನಾನ್ ವೆಜ್ ತಿಂದಿರೋದಲ್ವ ಶುಕ್ರವಾರ, ಅದಕ್ಕೋಸ್ಕರ ಇದು ಶುಕ್ರವಾರದ್ದು ನಾನು ಬ್ಲಾಗು ಇದ್ರ ಜೊತೆಗೇ ಕಂಟಿನ್ಯೂ ಮಾಡಿದ್ದೀನಿ. ಸರಿ ನೈಟು ಡಿನ್ನರ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ವು. ಯಾರು ನೈಟು ಡಿನ್ನರ್ ಏನು ಬೇಡ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರು ಸ್ನ್ಯಾಕ್ಸ್ ಥರ ಇರಲಿ ಅಂತಂದ್ಬಿಟ್ಟು ಪಾನಿಪುರಿ ಅಂದರೆ ಮಸಾಲೆ ಪುರಿ ತೊಗೊಬಂದರು. ಅದು ಏನು ಆಗಿದೆ ಅಂತಂದರೆ ಮಸಾಲೆ ಪುರಿ 4 ಪಾರ್ಸಲ್ ತಂದುಬಿಟ್ಟಿದ್ದಾರೆ. ಅದು ತುಂಬ ಹೆವಿನೇ ಆಗೋಯಿತು. ನಮ್ಮ ಯಜಮಾನ್ರಿಗೂ ಗೊತ್ತಿರಲಿಲ್ಲ ಅಷ್ಟೊಂದು ಕೊಡ್ತಾರೆ ಅಂತಂದ್ಬಿಟ್ಟು. ನೀವೇ ನೋಡ್ತಾಯಿದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಅದು ಒಂದೊಂದು ಪ್ಲೇಟ್ ಹಾಕೋ ಅಷ್ಟೊತ್ತಿಗೆ ನಮ್ಗೆ ಅಷ್ಟು ತಿನ್ನೋಷ್ಟೊತ್ತಿಗೆ ಹೆವಿ ಅನಿಸ್ಬಿಡುತ್ತು. ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ ಅದೇ ಹೇಳಿದೆ ನಾನು, ಏನಕ್ಕೆ ಇಷ್ಟೊಂದು ತಂದಿದ್ದೀರಾ ಅಂದರೆ, ನನಗೂ ಗೊತ್ತಿಲ್ಲ ಇಷ್ಟು ಪಾರ್ಸಲ್ ಕೊಟ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಸೊ ಜಾಸ್ತಿನೇ ಇತ್ತು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಿಂದ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ವು. ಯಾಕಂದರೆ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಜಾಸ್ತಿ ತಿನ್ನಬೇಕು ಅಂತಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಅವರೇ ಮಿಕ್ಸ್ ಮಾಡ್ತಾಯಿದ್ದಾರೆ ಕೂತ್ಕೊಂಡು. ಇಲ್ಲಿ ಬಂದ್ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾ ಇದೆ ಮತ್ತು ಪಾನಿ. ಸೊ ನನ್ನ ಮೋನಿಷಾ ಬಂದ್ಬಿಟ್ಟು ಅವಳು ನಾರ್ಮಲಾಗಿ ಪಾನಿಪುರಿಗೆ ಯಾವ ರೀತಿ ಕೊಡ್ತಾರೆ ಅದೇ ಥರ ಹಾಕ್ಕೊಂಡು, ಅಂದರೆ ಮಿಕ್ಚರು ಪಾನಿ ಇದನ್ನೆಲ್ಲ ಹಾಕ್ಕೊಂಡು ಡೈರೆಕ್ಟಾಗಿ ಹಾಗೆ ತಿಂತಾಯಿದ್ದಾಳೆ. ಸೊ ಅವರಿಬ್ಬರು ಯಾವಾಗಲೂ ನಮ್ಮ ಮನೇಲಿ ಕಿತ್ತಾಡೋದು ಇದ್ದೇ ಇರುತ್ತೆ. ಮೇಘನ ಮನುಷ್ಯ ಪ್ರತಿಯೊಂದಕ್ಕೂ ಏನಕ್ಕೆ ಆಗಲಿ ಕಿತ್ತಾಡ್ತಾನೆ ಇರ್ತಾರೆ. ಸೊ ಅವ್ರು ಕಿತ್ತಾಡ್ತಾಯಿದ್ರು. ಆಮೇಲೆ ಇಲ್ಲಿ ಪಾನಿಪುರಿ ಎಲ್ಲ ರೆಡಿ ಆಯಿತು. ಸೊ ಇವಾಗ ತಿನ್ನೋಣ ಅಂತಂದ್ಬಿಟ್ಟು, ಇದು ಟೈಮ್ ಬಂದ್ಬಿಟ್ಟು ನಾವು ತಿನ್ನೋಷ್ಟೊತ್ತಿಗೆ 9:30 ಆಗೋಗ್ಬಿಟ್ಟಿತ್ತು. ಇವಾಗ ಇದು ಪಾನಿ ಸಪ್ರೇಟು, ಮಸಾಲೆ ಪುರಿ ಸಪ್ರೇಟು ಎಲ್ಲ ಕಲಸಿಟ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಡೈಜೆಷನ್ ಆಗಲಿ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರು ಸೌತೆಕಾಯಿ ಕೂಡ ತಂದು ಕಟ್ ಮಾಡಿ ಕೊಟ್ಟಿದ್ದಾರೆ. ತಿನ್ನಿರಿ ಡೈಜೆಷನ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಇವಾಗ
ಎಲ್ಲ ಆದರೆ ನನಗೆ ಸ್ವಲ್ಪ ಸ್ಪೈಸಿನೇ ಬೇಕು, ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಬೇಕು ಅಂತಂದ್ಬಿಟ್ಟು ನಮ್ಮ ಯಜಮಾನರು ಸ್ವಲ್ಪ ಸ್ವೀಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ನನಗೆ ಆ್ಯಕ್ಚುಲಿ ಸ್ವೀಟ್ ಇಷ್ಟ ಆಗೋದಿಲ್ಲ, ಖಾರ ಇದ್ರೇ ಸ್ಪೈಸಿಗಿದ್ರೇ ಚೆನ್ನಾಗಿರುತ್ತೆ. ಸರಿ ಮಕ್ಳಿಗೋಸ್ಕರ ಅಂತಂದ್ಬಿಟ್ಟು ನಮ್ಮ ಯಜಮಾನರು ಸ್ವೀಟನ್ನ ಮಿಕ್ಸ್ ಮಾಡಿದ್ರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಹಾಗೆ ತಿಂತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಅದೇ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಇನ್ನೂ ಉಳಿದಿದ್ದು ಅಂದರೆ ಸುಮಾರು ಇನ್ನೂ ಒಂದು ಇಬ್ಬರು ಮೂರು ತಿನ್ನೋ ಅಷ್ಟು ಇತ್ತು. ಸರಿ ಇನ್ಯಾರು ಅಷ್ಟೊತ್ತಿನಲ್ಲಿ ಕೊಡೋದು ಅಂತಂದ್ಬಿಟ್ಟು ಹಾಗೆ ನಾವು ಇಟ್ಟುಬಿಟ್ಟು ಕವರಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟೇ. ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.